ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವರು ಮತ್ತೆ ವಾಪಸ್ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ನೋಡೋಣ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಪೈಲ್ 1 ಯಾರಿಗೆ ರೆಸೊನೇಟ್ ಆಗ್ತಿದೆ ನೀವು ಪೈಲ್ 1 ವಿಡಿಯೋನ ನೋಡ್ಬೋದು, ಆ್ಯಂಡ್ ಪೈಲ್ 2 ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ 2 ವಿಡಿಯೋನ ನೋಡಬಹುದು. ಸೊ ನೋಡೋಣ ಇವತ್ತು ನಿಮಗೆ ಯಾವ ಒಂದು ವಿಡಿಯೋ ಅಲ್ಲಿ ಯಾವ ಒಂದು ಸಂದೇಶ ಬರ್ತಿದೆ ಅಂತ ಅಂದ್ಬಿಟ್ಟು. ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಈ ಒಂದು ರೀಡಿಂಗ್ ನೋಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಪಡ್ಕೋಬೇಕು ಅಂತ ಇದ್ದರೆ ನೀವು ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡ್ಬೋದು. ಸೊ ಲೆಟ್ಸ್ ಸಿ ಪೈಲ್ 1 ಯಾವ ಥರ ಇದೆ ನಿಮ್ಮ ರೀಡಿಂಗ್ ಅಂತ ಅಂದ್ಬಿಟ್ಟು. ಹಲೋ, ವೆಲ್ಕಮ್ ಟು ಪೈಲ್ 1. ಯಾರೆಲ್ಲ ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಎನರ್ಜೀಸ್ ನೋಡೋಣ, ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರಾ ಅಂತ ಅಂದ್ಬಿಟ್ಟು. ಫಸ್ಟ್ ಕಾರ್ಡ್ ಇಸ್ ಲವರ್ಸ್ ಕಾರ್ಡ್, 5 ಆಫ್ ಪೆಂಟಿಕಲ್ಸ್, ಓಕೆ, 10 ಆಫ್ ಸ್ವಾರ್ಡ್, 3 ಆಫ್ ಕಪ್ಸ್, 9 ಆಫ್ ಕಪ್ಸ್, 4 ಆಫ್ ಕಪ್ಸ್, ಓಕೆ, 5 ಆಫ್ ವಾಂಡ್ಸ್, ನೈಟ್ ಆಫ್ ಕಿಂಗ್ ಆಫ್ ಪೆಂಟಿಕಲ್ಸ್, ದ ಡೆವಿಲ್. ಓಕೆ, ನೀವಿಲ್ಲಿ ನೋಡ್ಬೋದು ಲವರ್ಸ್ ಮತ್ತು ಡೆವಿಲ್ ಎರಡು ಒಟ್ಟೊಟ್ಟಿಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಕಾರ್ಡ್ ಅಥವಾ ಈ ಒಂದು ಪೈಲ್ ಯಾರೆಲ್ಲ ರೆಸೊನೇಟ್ ಆಗಿತ್ತು ಮತ್ತು ಯಾರೆಲ್ಲ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ, ಈ ಒಂದು ರೀಡಿಂಗಲ್ಲಿ ನೋಡ್ಬೋದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಫಸ್ಟ್ ಕಾರ್ಡ್ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಇದ್ದಂತಹ ಪ್ರೀತಿ ತುಂಬ ಚೆನ್ನಾಗಿತ್ತು, ಅಥವಾ ನಿಮ್ಮಿಬ್ಬರ ಮಧ್ಯೆ ತುಂಬ ಟ್ರಾನ್ಸ್ಪರೆನ್ಸಿ ಇತ್ತು. ಒಬ್ಬರಿಗೆ ಇನ್ನೊಬ್ಬರು ತುಂಬ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ರಿ, ಮತ್ತು ನಿಮ್ಮಿಬ್ಬರ ಮಧ್ಯ ಎಲ್ಲದರಲ್ಲೂ ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್ ಅಥವಾ ಫೀಲಿಂಗ್ಸ್, ಕನೆಕ್ಷನ್ಸ್, ಒಬ್ರಿಗೆ ಇನ್ನೊಬ್ಬರ ಮೇಲಿರೋವಂಥ ಇಷ್ಟ, ಆಸಕ್ತಿ ಇದೆಲ್ಲ ಕಾಣಿಸ್ತಾ ಇದೆ. ಲವರ್ಸ್ ಕಾರ್ಡ್ ಅಂತ ಅಂದಾಗ ಒಂದು ರೊಮ್ಯಾನ್ಸ್ ಇತ್ತು, ಅಥವಾ ಒಂದು ಫೀಲಿಂಗ್ಸ್ ಇತ್ತು, ಅಥವಾ ಒಂದು ಟ್ರಾನ್ಸ್ಪರೆನ್ಸಿ ಇತ್ತು, ಒಂದು ಓಪನ್ ಕಮ್ಯುನಿಕೇಷನ್ ಇತ್ತು. ಒಂದು ಇನಿಷಿಯಲ್ ಫೇಸ್ ಆಫ್ ಯುವರ್ ಲೈಫ್ ವಿತ್ ದಟ್ ಪರ್ಸನ್ ಈಸ್ ವೆರಿ ಗುಡ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಫಿಸಿಕಲ್ ಇಂಟಿಮೆಸಿ ಕೂಡ ಆಗಿರ್ಬೋದು, ಅಥವಾ ಎಮೋಷನಲ್ಲಿ ನೀವಿಬ್ಬರು ಕನೆಕ್ಟ್ ಕೂಡ ಆಗಿರ್ಬೋದು. ಈ ಥರ ಎಲ್ಲ ಇದ್ದಂಥ ರಿಲೇಷನ್ಶಿಪ್ ಹೋಗ್ತಾ ಹೋಗ್ತಾ ಸ್ಪಾಯಲ್ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅಂತ ಅಂದರೆ ಈ ಪರ್ಸನ್ ಇಲ್ಲಿ ನೋಡಿ 5 ಆಫ್ ಪೆಂಟಿಕಲ್ಸ್ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಡಿಪ್ರೆಷನ್, ಸ್ಟ್ರೆಸ್, ಆ್ಯಂಗ್ಸೈಟಿ. ಈ ಪರ್ಸನ್ ನಿಮ್ಮಿಂದ ದೂರ ಹೋದಂಗೆ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗ್ ಕಾರ್ಡ್ ಮಾತ್ರ ಲವರ್ಸ್ ಬಂದಿದೆ, ಬಟ್ ಹೋಗ್ತಾ ಹೋಗ್ತಾ ಬಂದಿರೋ ಕಾರ್ಡ್ ಎಲ್ಲ ನೆಗೆಟಿವ್ ಕಾರ್ಡ್ಸ್. ಅಂತ ಅಂದರೆ ಅವರು ಒಂದು ಟೈಮಲ್ಲಿ ಅವ್ರಿಗೆ ಫೀಲ್ ಆಗಿತ್ತು ನೀವು ಅವರ ಜೀವನದಲ್ಲಿ ಸಂತೋಷ ಕೊಡುವಂತಹ ವ್ಯಕ್ತಿ, ಒಂಥರ ಎಮೋಷನಲಿ, ಮೆಂಟಲಿ, ಫಿಸಿಕಲಿ ಸ್ಯಾಟಿಸ್ಫೈಡ್ ಮಾಡಿರೋವಂತಹ ವ್ಯಕ್ತಿ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಫೀಲ್ ಆಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಈ ಪರ್ಸನ್ ನಿಮ್ಮಿಂದ ಅವರು ದೂರ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಅಂತ ಅಂದರೆ ನೀವು ಮತ್ತು ಆ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಂತಹ ಫೀಲಿಂಗ್ಸ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂದರೆ ಆ ಪರ್ಸನ್ಗೆ ನಿಮ್ಮ ಮೇಲೆ ಬೋರಿಂಗ್ ಸ್ಟಾರ್ಟ್ ಆಗಿದೆ, ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ನೀವು ಆ ಪರ್ಸನ್ಗೆ ಪ್ರೀತಿನ ಕೊಡ್ತಿದ್ರು, ಆ ಪರ್ಸನ್ ಅದನ್ನು ತೊಳೋದಕ್ಕೆ ರೆಡಿ ಇರಲಿಲ್ಲ, ಅದನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಅವರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋವಂಥದ್ದು ಕಾಣಿಸ್ತಿದೆ. ಇಲ್ಲಿ ನೋಡ್ಬೋದು 3 ಆಫ್ ಕಪ್ಸ್, ದ ಡೆವಿಲ್, 10 ಆಫ್ ವಾಂಡ್ಸ್ ಮತ್ತು 5 ಆಫ್ ವಾಂಡ್ಸ್. ಇದೆಲ್ಲ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಆಗಿ ಮೂರನೇ ವ್ಯಕ್ತಿ ಬಂದು ನಿಮ್ಮ ಜೀವನನ ಸ್ಪಾಯಿಲ್ ಮಾಡಿದ್ದಾರೆ, ನಿಮ್ಮಿಬ್ಬರು ರಿಲೇಷನ್ಶಿಪ್ನ ಹಾಳು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ನೀವಿಬ್ಬರು ಮಧ್ಯ ಇದ್ದಂಥ ಫೀಲಿಂಗ್ಸ್, ಕನೆಕ್ಷನ್ಸ್, ಆ ಬಾಂಡಿಂಗ್ ಹೋಗ್ತಾ ಹೋಗ್ತಾ ಈ ಪರ್ಸನ್ ಲೈಫಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದಾಗ ನಿಮ್ಮ ಮೇಲಿದ್ದಂತಹ ಆಸಕ್ತಿ, ಪ್ರೀತಿ ಇದೆಲ್ಲ ಕಮ್ಮಿ ಆಗಿದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ ಮೇಲೆ ಅವರು ತುಂಬ ಚೇಂಜಸ್ ಅನ್ನೋವಂಥದ್ದನ್ನು ನೋಡಿದ್ದಾರೆ. ಫಿನಾನ್ಷಿಯಲಿ ಅಥವಾ ಎಮೋಷನಲಿ, ಮೆಂಟಲಿ ಈ ಥರ ಎಲ್ಲನೂ ಕೂಡ ಆ ಪರ್ಸನ್ ಚೇಂಜಸ್ನ ನೋಡಿದ್ದಾರೆ. ಅವರು ಅವರ ಜೀವನದಲ್ಲಿ ಬೆಟರ್ ಆದಮೇಲೆ, ಅಂದರೆ ಅವರು ಖುಷಿ, ಸಂತೋಷ ಎಲ್ಲ ಅವ್ರಿಗೆ ಸಿಕ್ಕಿದ ಮೇಲೆ ಆ ಪರ್ಸನ್ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಇಟ್ಸ್ ಅ ಥರ್ಡ್ ಪಾರ್ಟಿ ಸಿಚುವೇಶನ್. ಬಿಕಾಸ್ ಇಲ್ಲಿ ನೀವು ನೋಡಿ ಡೆವಿಲ್ ಕಾರ್ಡ್ ಬಂದಿದೆ. ಲವರ್ಸಲ್ಲಿ ಸ್ಟಾರ್ಟ್ ಆಗಿದ್ದಂತಹ ರೀಡಿಂಗು ಡೆವಿಲಲ್ಲಿ ಎಂಡ್ ಆಗ್ತಾ ಇದೆ ಅಂತ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಈ ಪರ್ಸನ್ ಲೈಫಲ್ಲಿ ಯಾರೋ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನುವಂಥದ್ದಿದೆ. ಆ ಪರ್ಸನ್ ಅವರ ಮೈಂಡನ್ನ ಬ್ರೈನ್ ವಾಶ್ ಮಾಡಿರ್ಬೋದು, ಅಥವಾ ಅವರ ಪ್ರೀತಿಯಿಂದ ನಿಮ್ಮ ವ್ಯಕ್ತಿನ ಅವ್ರ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಹೀಗಾಗಿ ಈ ಪರ್ಸನ್ ನಿಮ್ಮಿಂದ ದೂರ ಆಗಿರುವಂತಹ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್
ಈ ಪರ್ಸನ್ ಬೇರೆಯವರ ಮಾತನ್ನು ಬೇಗ ಕೇಳುವಂಥದ್ದು ಕೂಡ, ಬೇಗ ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದನ್ನು ಹಾಕ್ತಾರೆ. ಥರ್ಡ್ ಪಾರ್ಟಿ ಜೊತೆಗೆ ಇವರು ಏನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರ ಮಾತೇ ಕರೆಕ್ಟು, ಆ ವ್ಯಕ್ತಿನೇ ಕರೆಕ್ಟ್, ಎಲ್ಲಿರ್ತಾರೋ ಅಲ್ಲಿ ಆ ಪರ್ಸನ್ ಅವ್ರಿಗೆ ಅಡಾಪ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ನಿಮ್ಮ ಪರ್ಸನ್ ಲೈಫಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದು ನೀನು ಆ ಥರ ಇರು, ನೀನು ಈ ಥರ ಇರು, ಅವ್ರು ಕೆಟ್ಟವರು ಇವ್ರು ಕೆಟ್ಟವರು, ನೀನು ಅವ್ರ ಜೊತೆ ಹೋಗಬೇಡ ಇವ್ರ ಜೊತೆ ಹೋಗಬೇಡ, ನೀನು ನನ್ನ ಜೊತೆನೇ ಇರು, ಈ ಥರ ಎಲ್ಲನೂ ಕೂಡ ಮಾಡುವಂತಹ ಚಾನ್ಸಸ್ ಆಗಿರೋದ್ರಿಂದ ಈ ಪರ್ಸನ್ನು ಅದಕ್ಕೆ ಬೇಗ ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದನ್ನು ಹಾಕ್ತಾರೆ. ಸೊ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ತುಂಬಾ ಇದೆ. ಇದು ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಈಗ ಅವ್ರಿಗೆ ಯಾವುದೋ ಒಂದು ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಇತ್ತು ಅಂತ ಅಂದರೆ ಮತ್ತೆ ಅದರಿಂದ ಈ ಪರ್ಸನ್ ನಿಮ್ಮ ಹತ್ರ ಬರೋದನ್ನು ನಿಲ್ಲಿಸ್ತಾರೆ. ಸೊ ಯಾರೇ ಆಗಿರ್ಬೋದು, ಬಿಫೋರ್ ಅಂದರೆ ಮ್ಯಾರೇಜ್ ಆಗದೆ ಇರೋರು ಅಥವಾ ಮ್ಯಾರೇಜ್ ಆಗಿರೋರು ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರು, ಥರ್ಡ್ ಪಾರ್ಟಿಯಿಂದ ಈ ಒಂದು ರಿಲೇಷನ್ಶಿಪ್ಪು ಸ್ಪಾಯ್ಲ್ ಆಗ್ತಾ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಪ್ರಕಾರ ಇವರು 5/14/23 ಆಗಿರ್ತಾರೆ, 6/15/24 ಆಗಿರ್ತಾರೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಬಂದು 3/12/21/30 ಕೂಡ ಆಗಿರ್ತಾರೆ. ಆ್ಯಂಡ್ ಇವರ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಅವರ ಒಂದು ಇನ್ಷಿಯಲ್ ಬಂದು ಈ ಪರ್ಸನ್ದು HDNYCTZ ಆಗಿರುತ್ತೆ. ಆ್ಯಂಡ್ ಆಲ್ಸೋ ALEIOMTF ಆಗಿರುತ್ತೆ. ಇವರ ಒಂದು ರಾಶಿ ಪ್ರಕಾರ ಈ ಪರ್ಸನ್ ಬಂದು ಕರ್ಕಾಟಕ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಮೇಷರಾಶಿ, ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ ಆಗಿರೋವಂಥ ಚಾನ್ಸಸ್ ಕೂಡ ಇದೆ. ಸೊ ಈ ಪರ್ಸನ್ ನಿಮ್ಮಿಂದ ಯಾಕೆ ದೂರ ಹೋದರು ಅನ್ನೋದಕ್ಕೆ ಕಾರಣ ಓನ್ಲಿ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್. ನಿಮ್ಮ ಹತ್ರ ಇದ್ದಂತಹ ಪ್ರೀತಿ ಅವರಿಗೆ ಹೋಗ್ತಾ ಹೋಗ್ತಾ ಬೋರ್ ಆಗಿದೆ. ಹಾಗಾಗಿ ಅವರು ಮೂರನೇ ವ್ಯಕ್ತಿ ಕಡೆ ಟರ್ನ್ ಆಗಿದ್ದಾರೆ. ಆ ಒಂದು ಟರ್ನಿಂಗ್ಗೆ ನಿಮ್ಮಿಂದ ಈ ಪರ್ಸನ್ ದೂರ ಆಗೋ ಹಾಗೆ ಮಾಡಿದೆ. ಹಾಗಾಗಿ ಈ ಪರ್ಸನ್ ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡೋದು ಡೌಟ್ಫುಲ್ ಆಗಿದೆ. ಸೊ ಈ ಒಂದು ಪರ್ಸನ್ ನಿಮಗೆ ಬೇಕಾ ಬೇಡವಾ ಈಗ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿದೆ. ಓಕೆ, ವೆಲ್ಕಮ್ ಪೈಲ್ 2. ಯಾರೆಲ್ಲ ಪೈಲ್ 2ನ ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಪರ್ಸನ್ ಎನರ್ಜೀಸ್ ಏನು, ಅವರ ಥಾಟ್ ಪ್ರೊಸೆಸ್ ಏನು ಅಂತ ನೋಡೋಣ. ಅವ್ರು ಮತ್ತೆ ವಾಪಸ್ ನಿಮ್ಮ ಲೈಫ್ಗೆ ಬರ್ತಾರಾ ಅಂತ ಅಂದ್ಬಿಟ್ಟು. ಸೊ ನಾನಿಲ್ಲಿ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ಆ್ಯಂಡ್ ಅವರ ಎನರ್ಜಿನ ಪಿಕ್ ಮಾಡೋದು ಈಸಿ ಆಗುತ್ತೆ. 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಇಟ್ಸ್ ಅ ಗುಡ್ ಕಾರ್ಡ್ ಆ್ಯಕ್ಚುಲಿ. ನೈಟ್ ಆಫ್ ಕಪ್ಸ್. ಓಕೆ, ಅಗೇನ್ ಗುಡ್. ಪೈಲ್ 1 ಕಂಪೇರ್ ಮಾಡಿದ್ರೆ ಪೈಲ್ 2 ರೀಡಿಂಗ್ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಲೆಟ್ ಸಿ ಅವ್ರದ್ದು ಫೀಲಿಂಗ್ಸಿನ ಏನೇನಾಗಿದೆ ಅಂತ ಅಂದ್ಬಿಟ್ಟು. ಓಕೆ, ಫೈನ್. ಸೊ ದ ಕಾರ್ಡ್ಸ್ ಆರ್ ವೆರಿ ಪಾಸಿಟಿವ್ ಕಾರ್ಡ್ಸ್, ವೆರಿ ನೈಸ್ ಕಾರ್ಡ್ ಆ್ಯಕ್ಚುಲಿ. ಯಾರೆಲ್ಲ ಪೈಲ್ 2ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಈ ಪರ್ಸನ್ ಏನು ಅಂತ ಅಂದರೆ, ಈಗ ಕರೆಂಟ್ಲಿ ಈ ಪರ್ಸನ್ ಅವರ ಒಂದು ಜೀವನದಲ್ಲಿ ಯಾವುದೇ ಒಂದು ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ, ಎಲ್ಲನೂ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ, ಕಂಪ್ರೆಸ್ ಮಾಡ್ಕೊಳ್ತಿದ್ದಾರೆ. ಅದು ಕೂಡ ಅವರ ಫ್ಯಾಮಿಲಿಗೋಸ್ಕರ ಅಂತ ಅಂದ್ಬಿಟ್ಟು ಹೇಳ್ಬೋದು, ಅವರ ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡಿ 4 ಆಫ್ ಪೆಂಟಿಕಲ್ಸ್ ಮತ್ತು 10 ಆಫ್ ವಾಂಡ್ಸ್ ಎರಡು ಒಟ್ಟೊಟ್ಟಿಗೆ ಬರ್ತಿದೆ ಅಂತ ಅಂದರೆ ಅವ್ರದ್ದೇ ಆದಂಥ ಒಂದು ಡ್ಯೂಟಿ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವರ ಲೈಫಲ್ಲಿ ಅವ್ರದ್ದೇ ಆದಂತಹ ಒಂದು ಸ್ಟ್ರೆಸ್ ಲೈಫ್ ಇದೆ. ಸೊ ಅದನ್ನು ಅವರು ಟೇಕ್ ಕೇರ್ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಈ ಪರ್ಸನ್ ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ, ಅವರ ಭಾವನೆನ ಅವರು ಹೇಳ್ಕೊಳ್ತಾ ಇಲ್ಲ. ಬಿಕಾಸ್ ನಿಮ್ಮ ಹತ್ರ ಅವರು ಅದನ್ನು ಹೇಳ್ಕೊಂಡ್ರೆ ಅವರ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಅವರ ಡ್ಯೂಟಿಗೆ ಅವರು ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಅದನ್ನು ಏನೂ ಹೇಳ್ಕೊಳ್ತಿಲ್ಲ. ಈಗ ಫಾರ್ ಇನ್ ಕೇಸ್ ಈಗ ನಿಮ್ಮಿಬ್ಬರ ಮಧ್ಯೆ ಮ್ಯಾರೇಜ್ ಆಗಿಲ್ಲ ಅಂತಲೇ ಅಂದ್ಕೊಳ್ಳೋಣ, ನೀವಿಬ್ಬರು ಲವರ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಹುಡುಗಿನೋ ಅವರ ಫ್ಯಾಮಿಲಿ ಅಲ್ಲಿ ಅವರು ಹುಡುಗನ ಫ್ಯಾಮಿಲಿನೋ ಹುಡುಗಿ ಫ್ಯಾಮಿಲಿ ಮದುವೆಗೆ ಒಪ್ಪಲ್ಲ ಅಂತ ಅಂದಾಗ ಅವ್ರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಫ್ಯಾಮಿಲಿನ ಟೇಕ್ ಕೇರ್ ಮಾಡೋದಕ್ಕೆ. ಹಾಗಾಗಿ ಆ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಇಲ್ಲ ಅಂತ ಅಂದರೆ ಇದು ಆಲ್ರೆಡಿ ಮ್ಯಾರಿಡ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ ನೀವಿಬ್ಬರು ಅಂತ ಅಂದ್ಕೊಳ್ಳೋಣ. ಸೊ ಆ ವ್ಯಕ್ತಿಯ ಫ್ಯಾಮಿಲಿಯಲ್ಲಿ ಅವ್ರಿಗೆ ಆಲ್ರೆಡಿ ರೆಸ್ಪಾನ್ಸಿಬಿಲಿಟೀಸ್ ಇರುವಂತಹ ಗಂಡನೋ ಹೆಂಡ್ತಿನೋ ಅಥವಾ ಮಕ್ಕಳು ಇದ್ದಾರೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಅವರು ಗಿವ್ ಅಪ್ ಮಾಡಿ ಬರೋದಕ್ಕೆ ನಿಮ್ಮ ಹತ್ರ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಈ ಪರ್ಸನ್ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಸ್ಟ್ರೆಸ್ಫುಲ್ ಜೀವನದಲ್ಲಿ ಅವ್ರದ್ದೇ ಆದಂಥ ಒಂದು ಡ್ಯೂಟಿ ಇದ್ದಾಗ ಅವರು ನಿಮಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅವರ ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಅಥವಾ ಅವರ ಒಂದು ವಿಚಾರಗಳನ್ನ ಅವರು ನಿಮಗೆ ತಿಳಿಸ್ತಾ ಇಲ್ಲ, ಎಲ್ಲನೂ ಅವರು
ಕಂಪ್ರೆಸ್ ಮಾಡ್ಕೊಳ್ತಿದ್ದಾರೆ, ಯಾವುದನ್ನು ಹೇಳ್ಕೊಳ್ತಿಲ್ಲ, ಎಲ್ಲನೂ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಪರ್ಸನ್ ಸ್ವಲ್ಪ ಇನ್ನು ನಿಮ್ಮ ಮೇಲೆ ಒಂದು ಪೊಸೆಸಿವ್ನೆಸ್ ಇದೆ, ಒಂದು ಜೆಲಸ್ ಇದೆ. ನೀವು ಯಾರ ಜೊತೆ ಆದರೂ ಮಾತಾಡಿದ್ರೆ ಅವ್ರಿಗೆ ಅದು ಇಷ್ಟ ಆಗಲ್ಲ, ಬಿಕಾಸ್ ಅವ್ರು ನಿಮ್ಮನ್ನ ಇನ್ನೂ ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ. ಬಟ್ ಆ ಪ್ರೀತಿನ ಅವರು ಹೇಳ್ಕೊಳ್ತಿಲ್ಲ ಅಥವಾ ಅದನ್ನು ತೋರಿಸ್ತಾ ಇಲ್ಲ. ಆದರೆ ಅದನ್ನ ಅವ್ರ ಮನಸ್ಸಲ್ಲೇ ಇರೋದ್ರಿಂದ ನೀವು ಬೇರೆಯವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಏನನ್ಸುತ್ತೆ ಅಂತ ಅಂದರೆ, ಓಕೆ ಎಲ್ಲೋ ನನ್ನನ್ನು ಬಿಟ್ಬಿಡ್ತಿದ್ದಾರೇನೋ, ನನ್ನನ್ನು ಮರ್ತೋಗ್ಬಿಡ್ತಾ ಇದ್ದಾರೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಆದರೆ ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋ ಅಂಥದ್ದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೈಟ್ ಆಫ್ ಕಪ್ಸ್ ಬಂದಿದೆ. ನೈಟ್ ಆಫ್ ಕಪ್ಸ್ ಇಸ್ ಅ ಕಾರ್ಡ್ ಆಫ್ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಇಷ್ಟ ಇದೆ, ಪ್ರೀತಿ ಇದೆ, ಲವ್ ಪ್ರಪೋಸಲ್ ಮಾಡಬೇಕು, ಇನ್ನು ನಿಮ್ಗೆ ಅವ್ರು ಅಟ್ರಾಕ್ಟ್ ಆಗಿದ್ದಾರೆ, ಅವ್ರು ಯಾವಾಗಲೂ ನಿಮ್ಮನ್ನು ಅವರು ನೆನಪಿಸ್ಕೊಳ್ತಿದ್ದಾರೆ, ನಿಮ್ಮ ಹತ್ರ ಆದಷ್ಟು ಬೇಗ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಅಗೇನ್ ದ ಫೂಲ್ ಕಾರ್ಡ್ ಇಸ್ ಅ ನ್ಯೂ ಬಿಗಿನಿಂಗ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಜೊತೆ ಇದ್ದಾಗ ಅವರ ಜೀವನದಲ್ಲಿ ಒಂಥರ ಎಕ್ಸೈಟೆಡ್ ಆಗಿರುತ್ತೆ, ಅಡ್ವೆಂಚರಸ್ ಆಗಿರ್ತಾರೆ. ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಖುಷಿ, ಸಂತೋಷ, ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ. ಬಟ್ ಈ ಪರ್ಸನ್ ಏನು ಅಂತ ಅಂದರೆ ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ಸ್ ಇರೋದ್ರಿಂದ ಅವರು ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಬಟ್ ಫೀಲಿಂಗ್ಸ್ ಇದೆಯಾ? ಡೆಫಿನೆಟ್ಲಿ ಈ ಪರ್ಸನ್ಗೆ ಫೀಲಿಂಗ್ಸ್ ಇದೆ ಇನ್ನು ನಿಮ್ಮ ಮೇಲೆ ಅಂತ ಹೇಳ್ಬೋದು. ಆ್ಯಂಡ್ 2 ನೈಟ್ಸ್ ಒಟ್ಟೊಟ್ಟಿಗೆ ಬರ್ತಿದೆ, ನೈಟ್ ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ನು ಸ್ಲೋ ಆಗಿ ಬರ್ಬೋದು, ಆದರೆ ಡೆಫಿನೆಟ್ಲಿ ವಾಪಸ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ದೀಸ್ ಕಾರ್ಡ್ಸ್ ಆರ್ ಲೈಕ್ ಕಮ್ಮಿಂಗ್ ಬ್ಯಾಕ್, ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಅನ್ನೋವಂಥದ್ದನ್ನೇ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ದ ಐರೋಫ್ಯಾಂಟ್, ದ ಎಂಪ್ರೆಸ್ ಮತ್ತು 9 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನೀವೇ ಅವರ ರಾಜ ರಾಣಿ ಥರ ನಿಮ್ಮ ಜೊತೆನೇ ಅವರು ಇರಬೇಕು ಅಂತ ಅಂದ್ಬಿಟ್ಟು, ಮತ್ತು ಅವ್ರಿಗೆ ನಿಮ್ಮ ಪ್ರೀತಿನೇ ಅವರಿಗೆ ಸಾಕು ಅನ್ನೋದನ್ನು ಅವರು ಅಂದ್ಕೊಳ್ತಾರೆ. ಅವರು ಮ್ಯಾಡ್ಲಿ ನಿಮ್ಮ ಜೊತೆ ಇಷ್ಟಪಡ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಫಾದರ್ ಇದ್ದಾರೆ, ಹುಡುಗಿ ಇದ್ದಾರೆ. ಸೊ ಮ್ಯಾರೇಜ್, ಈಗ ಯಾರಾದರೂ ಈಗ ಇಂಡಿವಿಜುವಲ್ಸ್ ಆಗಿದ್ದೀರಾ ಅಥವಾ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ, ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅಂದರೆ ಇಟ್ಸ್ ಅ ಕಾರ್ಡ್ ಆಫ್ ಮ್ಯಾರೇಜ್. ಸೊ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಮದುವೆ ಆಗುವಂತಹ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಅಥವಾ ನೀವಿಬ್ಬರು ಮತ್ತೆ ಒಂದಾಗುವಂಥ ಚಾನ್ಸಸ್ ಇದೆ, ಮತ್ತೆ ನೀವಿಬ್ಬರು ಕಮಿಟ್ಮೆಂಟ್ ಅಂತ ಆಗುವಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ದ ಎಂಪ್ರೆಸ್ ಕಾರ್ಡ್ ಅಂತ ಅಂದರೆ ಇಟ್ಸ್ ಲವ್ ಕಾರ್ಡ್. ಈ ಥರದ್ದು ಒಂದು ಬೆಸ್ಟ್ ಕಾರ್ಡ್ ಟ್ಯಾರೋ ಅಲ್ಲೇ ಇಲ್ಲ. ಯಾಕೆ ಅಂದರೆ ದ ಎಂಪ್ರೆಸ್ ಅಂತ ಅಂದಾಗ ಇಬ್ಬರ ಮಧ್ಯೆ ಒಂದು ಪ್ಯೂರ್ ಲವ್ ಇದೆ, ಪ್ಯೂರ್ ಕೇರ್, ಕನ್ಸರ್ನ್ ಇದೆ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ರಿಗೆ ಇಷ್ಟ ಇದೆ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡಿದ್ದೀರಾ, ಒಬ್ರು ಇನ್ನೊಬ್ಬರ ಮೇಲೆ ಇಂಟ್ರೆಸ್ಟ್ ಅನ್ನೋವಂಥದ್ದಿದೆ ಅನ್ನೋವಂಥದ್ದು ತೋರಿಸ್ತಾ ಇದೆ. ಬಟ್ ಆ ಪರ್ಸನ್ ಬಿಹೇವ್ ಮಾಡ್ತಿರೋ ರೀತಿ ನೋಡಿದ್ರೆ ನಾನು ಸಿಂಗಲ್ ಆಗಿರ್ತೀನಿ, ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅನ್ನೋ ಥರ ಅವರು ನಿಮ್ಮ ಹತ್ರ ಬಿಹೇವ್ ಮಾಡ್ಕೊಳ್ತಿದ್ದಾರೆ. ಬಟ್ ಆ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಹಾಗಾಗಿ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡೋವಂಥ ಎಲ್ಲ ಚಾನ್ಸಸ್ಸು ಕೂಡ ಇದೆ. ಈ ಒಂದು ವ್ಯಕ್ತಿಯ ಪ್ರಕಾರ ಅಥವಾ ಈ ಒಂದು ರೀಡಿಂಗ್ ಪ್ರಕಾರ ಈ ವ್ಯಕ್ತಿಯ ರಾಶಿ ಬಂದು ಕುಂಭ ರಾಶಿ, ತುಲಾ ರಾಶಿ, ಮಿಥುನ ರಾಶಿ ಮತ್ತು ಮೇಷ ರಾಶಿ, ವೃಷಭ ರಾಶಿ, ಧನು ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಅವರ ಒಂದು ಡೇಟ್ ಆಫ್ ಬರ್ತಲ್ಲಿ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ ಅನ್ನೋವಂಥ ಕೂಡ ಕಾಣಿಸ್ತಾ ಇದೆ. ಯಾವುದು ಅಂದರೆ 4, 13, 22, 31 ಆಗಿರುತ್ತೆ. ಆ್ಯಂಡ್ ಆಲ್ಸೋ 6, 15, 24 ಆಗಿದೆ. 3, 12, 21, 30 ಕೂಡ ಆಗಿದೆ. ಆ್ಯಂಡ್ 1, 10, 19, 28 ಕೂಡ ಆಗಿದೆ. 5, 14, 23 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರ್ತಾರೆ. ಹಾಗೆ ಇವರ ಒಂದು ಇನ್ಷಿಯಲ್ ಪ್ರಕಾರ ಈ ಪರ್ಸನ್ ಬಂದು ALHDNYCTZ SKCRTGS ಆಗಿರುವಂಥ ಸಾಧ್ಯತೆ ಇದೆ. ಈ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತ, ನೀವು ಅವ್ರಿಗೆ ತುಂಬ ಲಾಯಲ್ ಆಗಿದ್ದೀರಾ ಅಂತ. ಹಾಗಾಗಿ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡೋವಂಥ ಚಾನ್ಸಸ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.